ಗದಗ ಜಿಲ್ಲೆ ರೋಣ ತಾಲೂಕು ಸತೀಶ್ ಜಾರಕಿಹೊಳಿ ಅವರ ಹುಟ್ಟುಹಬ್ಬದ ಅಂಗವಾಗಿ ರೋಣ ತಾಲೂಕಿನ ಅಭಿಮಾನಿ ಬಳಗದಿಂದ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ. ಡಾಕ್ಟರ್ ಭೀಮಸೇನ್ ಜೋಶಿ ತಾಲೂಕು ಆಸ್ಪತ್ರೆಯಲ್ಲಿ ಮಾನವ ಸಂಬಂಧತ್ವ ವೇದಿಕೆಯ ಸಂಸ್ಥಾಪಕರು, ಕರ್ನಾಟಕ ರಾಜ್ಯದ ಮಾಜಿ ಸಚಿವರು, ಯಮಕನ ಮರಡಿ ಶಾಸಕರಾದ ಸನ್ಮಾನ್ಯ ಶ್ರೀ ಸತೀಶ್ ಲಾ ಜಾರಕಿಹೊಳಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಸ್ಪತ್ರೆಯ ಒಳ ರೋಗಿಗಳಿಗೆ ಹಣ್ಣು, ಹಾಲು, ಬ್ರೆಡ್, ಬಿಸ್ಕೆಟ್ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ವಾಲ್ಮೀಕಿ ಸಮಾಜದ ತಾಲೂಕು ಅಧ್ಯಕ್ಷರು ಹಾಗೂ ರೋಣ ತಾಲೂಕು ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಬಸವರಾಜ್ ತಳವಾರ್ ಮಾತನಾಡಿ, ಕರ್ನಾಟಕ ರಾಜ್ಯದಲ್ಲಿ ಸರಳತೆ ಸಾಹುಕಾರ್ ಎಂಬ ಹೆಸರು ಪಡೆದಿರುವ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಕರ್ನಾಟಕ ರಾಜ್ಯದಲ್ಲಿ ಬಡ ಮಕ್ಕಳಿಗೆ ಐಎಎಸ್, ಐಪಿಎಸ್ ಮತ್ತು ಇನ್ನಿತರ ಕೋಚಿಂಗ್ಗಳನ್ನು ಉಚಿತವಾಗಿ ಸತೀಶ್ ಫೌಂಡೇಶನ್ ವತಿಯಿಂದ ಹಾಗೂ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ರಾಜ್ಯದ 4-5 ಭಾಗದಲ್ಲಿ ಕೋಚಿಂಗ್ ಸೆಂಟರ್ಗಳನ್ನು ಸ್ಥಾಪಿಸಿ ಉಚಿತವಾಗಿ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುತ್ತಾರೆ ಹಾಗೂ ಸರಳತೆ ಸಾಹುಕಾರ್ ಎಂದು ಹೆಸರುವಾಸಿಯಾದ ಶ್ರೀ ಸತೀಶ್ ಜಾರಕಿಹೊಳಿ ಅವರಿಗೆ ನೂತನವಾಗಿ ರಚನೆಯಾಗುವ ಸರ್ಕಾರದಲ್ಲಿ ಸಚಿವ ಸ್ಥಾನ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಡಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಯಮನಪ್ಪ ತಳವಾರ್, ಶೇಖಪ್ಪ ಜುಟ್ಲಾ, ಶಿವು ನೆಲ್ಲೂರ್, ಮಂಜು ತೋಟದ ಮುತ್ತಣ್ಣ ತಳವಾರ್, ಮಂಜುನಾಥ್ ಸಿಗ್ಲಿ ಅವರ, ಮಲ್ಲಿಕಾರ್ಜುನ ಧೂಳಪ್ಪನವರ್, ಹನುಮಂತ ತಳವಾರ್, ಮಂಜುನಾಥ್ ತೋಟಲ್, ಸಂಗು ತಳವಾರ್, ಮಲ್ಲಪ್ಪ ರಾವಣ್ಣವರ್, ಶಿವಲಿಂಗಪ್ಪ ತೋಟದ, ಆಕಾಶ್ ಸಿಂಗ್ಲಿ ಅವರ, ಜಗದೀಶ್ ಬೆಡ್ಗೇರ್ ಹಾಗೂ ತಾಲೂಕಿನ ವಾಲ್ಮೀಕಿ ಸಮಾಜದವರು ಹಾಗೂ ಅನೇಕ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು. ವರದಿ ರುದ್ರಪ್ಪ ಹೆಬ್ಬಳ್ಳಿ, NKS TV4 ರೋಣ.